ಅಲ್ಲವೇ 60% ಆಫ್ ಸೆಕೆಂಡ್ ಪೀಸ್ ಎಕ್ಸಾಮ್ ಮುಗ್ದಿದೆ. ಇನ್ನು ನಿಮ್ಗೆ ರಿಮೈನಿಂಗ್ ಇರೋದು 2 ಸಬ್ಜೆಕ್ಟ್ ಅಂಡ್ 2 ಸಬ್ಜೆಕ್ಟ್ ಆಗೋದ್ರೆ ನಿಮ್ಗೆ ಸೆಕೆಂಡ್ ಪೀಸ್ ಎಕ್ಸಾಮ್ ಕಂಪ್ಲೀಟ್ ಆಗ್ಬಿಡುತ್ತೆ. ಸೊ ಎಲ್ಲರೂ ಅದೇ 2 ಸಬ್ಜೆಕ್ಟ್ ಯಾವಾಗ ಆಗುತ್ತೆ ಅಂತ ಟೆನ್ಸ್ಡ್ ಆಗಿದ್ದೀರಾ. ಸೊ ಈ 2 ಸಬ್ಜೆಕ್ಟ್ಸ್ ಲೈಕ್ ಮ್ಯಾಥಮೆಟಿಕ್ಸ್‌ಗೆ 5 ಡೇಸ್ ಟೈಮ್ ಕೊಟ್ಟವ್ರೆ ಇನ್ಕ್ಲೂಡಿಂಗ್ ಇವತ್ತು 9th ಮೇ. ಇವತ್ತಿಗೂ ಕನ್ಸಿಡರ್ ಮಾಡ್ಕೊಂಡು ನಿಮ್ಗೆ 9 ಡೇಸ್ ಲೈಕ್ 5 ಡೇಸ್ ನಿಮ್ಗೆ ಟೈಮ್ ಸಿಕ್ಕಿದೆ. ಅಂಡ್ ಬಯಾಲಜಿಗೆ ಒಂದು 1 ಡೇ ಟೈಮ್ ಸಿಕ್ಕಿದೆ. ಫಾರ್ ಸಪೋಸ್ ನೀವು ಬಯಾಲಜಿನ ಸಿಎಸ್ ತಗೊಂಡ್ರೆ ಓನ್ಲಿ 1 ಡೇಸ್ ಟೈಮ್ ಸಿಗುತ್ತೆ. ಇವತ್ತು ಬಿಟ್ಬಿಡಿ. ಸೊ ನಾಳೆಯಿಂದ 4 ಡೇಸ್ ಟೈಮ್ ಇದೆ. ಆ 4 ಡೇಸ್ ನೀವು ಲೈಕ್ ಫುಲ್ಲಿ ಮ್ಯಾಥ್ಸ್ ಮೇಲೆ ಡಿಪೆಂಡ್ ಆಗ್ಬೇಡಿ. ಯಾಕಂತಂದ್ರೆ ಕೆಲವೊಬ್ಬರಿಗೆ ಟು ಬಿ ಆನೆಸ್ಟ್ ಕೆಲವೊಬ್ಬರಿಗೆ ಮ್ಯಾಥಮೆಟಿಕ್ಸ್ 4 ಡೇಸ್ ಬೇಕಾಗಿಲ್ಲ. ಕೆಲವೊಬ್ರಿಗೆ 1 ಡೇ ಮಾತ್ರ ಬೇಕು. 1 ಡೇ ಇಸ್ ಎನಫ್ ಮ್ಯಾಥ್ಸ್ ಫುಲ್ ಪ್ರಿಪೇರ್ ಆಗಿದ್ದೀರಾ. ಫಾರ್ ಸಪೋಸ್ ನಾನಾದ್ರೆ ನೀವು ನನಗೆ ಕೇಳಿದ್ರೆ ನನಗೆ 1 ಡೇ ಇಸ್ ಎನಫ್ ಮ್ಯಾಥಮೆಟಿಕ್ಸ್. ಅಂಡ್ ಕೆಲವೊಬ್ಬರಿಗೆ 2 ಡೇಸ್ ಬೇಕು. ಅಂಡ್ ಕೆಲವೊಬ್ಬರಿಗೆ ಮ್ಯಾಥ್ಸ್ ವೀಕ್ ಆಗಿತ್ತು ಲೈಕ್ ಮ್ಯಾಥಮೆಟಿಕ್ಸ್ ಫೇಲ್ ಆಗೋ ಸ್ಟೇಜಲ್ಲಿ ಇದೆ. ಅವ್ರಿಗೆ 4 ಡೇಸ್ ಬೇಕು ಪ್ರಿಪೇರ್ ಆಗಕ್ಕೆ. ಸೊ ಅದಕ್ಕಾಗಿ ನಿಮ್ಗೆ ಯಾವ ಪ್ರಿಯಾರಿಟಿ ಕೊಡಿ. ಲೈಕ್ ನಿಮ್ಗೆ ಮ್ಯಾಥ್ಸ್ ಎಷ್ಟು ದಿನ ಬೇಕು ಅಂತ. ಯಾಕಂತಂದ್ರೆ ಲೈಕ್ ನೆಕ್ಸ್ಟ್ ಎಕ್ಸಾಮ್‌ಗೆ 1 ಡೇ ಇದೆ. ಯಾಕಂತಂದ್ರೆ ನೆಕ್ಸ್ಟ್ ಎಕ್ಸಾಮ್‌ಗೆ ಲಾಸ್ಟ್ ಎಕ್ಸಾಮ್ ಅವಾಗ ನಿಮ್ಗೆ ಅಯ್ಯೋ ಶಿಟ್ ಲಾಸ್ಟ್ ಎಕ್ಸಾಮ್ ಇದೆಯಾ ಲಾಸ್ಟ್ ಎಕ್ಸಾಮು. ಈ ಎಕ್ಸಾಮ್ ಹೋದ್ರೆ ನಾವು ಫುಲ್ ಎಂಜಾಯ್ ಮಾಡ್ಬೋದು. ಹಾಲಿಡೇ ಸಿಗುತ್ತೆ ವಾಪಸ್ ಸೆಕೆಂಡ್ ಪೀಸ್ ಮುಗ್ದೋಗುತ್ತೆ ಅನ್ನೋ ಹ್ಯಾಪಿನೆಸ್ ಅಲ್ಲಿ ನೀವು ಸ್ಟಡಿ ಮಾಡಕ್ ಅಷ್ಟೊಂದು ಇರಲ್ಲ. ನೀವು ಆ ಹ್ಯಾಪಿನೆಸ್ ಅಲ್ಲಿ ಹಂಗ್ ಅನ್ಕೊಂಡು ಹಿಂಗ್ ಅನ್ಕೊಂಡು ಇಮ್ಯಾಜಿನೇಷನ್ ಮಾಡ್ಕೊಂಡು ಅದಕ್ಕೆ 1 ಡೇ ಫುಲ್ ನಿಮಗೆ ಸಾಕಾಗಲ್ಲ 24 ಅವರ್ಸ್. ಎಸ್ಪೆಷಲಿ ಬಯಾಲಜಿ ಆದ್ರೆ ಥಿಯರಿ ಫುಲ್ ಓದಬೇಕು. ಎನ್‌ಸಿಇಆರ್‌ಟಿ ಪಿನ್ ಟು ಪಿನ್ ಲೈನು. ಸೊ ನಿಮ್ಗೆ ಅಷ್ಟೊಂದು ಟೈಮ್ ಸಿಗಲ್ಲ. ಲಾಸ್ಟ್ ಎಕ್ಸಾಮ್‌ಗೆ ಆ ಥ್ರಿಲ್ ಹ್ಯಾಪಿನೆಸ್‌ಗೆ ನೀವು ಸ್ಟಡಿ ಮಾಡಲ್ಲ. ಸೊ ಅದಕ್ಕಾಗಿ ಈ 4 ಡೇಸ್ ಅಲ್ಲಿ ಸ್ಟಾರ್ಟಿಂಗ್ 1 ಡೇ ಅಥವಾ 2 ಡೇಸ್ ನಿಮ್ಗೆ ಬಿಟ್ಟಿದ್ದು ಮ್ಯಾಥಮೆಟಿಕ್ಸ್ ಎಷ್ಟು ದಿನ ಬೇಕು ಅಂತ. ಸೊ ಮ್ಯಾಕ್ಸಿಮಮ್ 2 ಡೇಸ್ ಅಷ್ಟೇ ತಗೊಳ್ಳಿ. ಮಿನಿಮಮ್ ಅಂದ್ರೆ 1 ಡೇ. ಮ್ಯಾಕ್ಸಿಮಮ್ 2 ಡೇಸ್ ನೀವು ಲೈಕ್ ನೀವು ಸಿಎಸ್ ಆಗಿದ್ರೆ ಪ್ರೋಗ್ರಾಮಿಂಗ್ಸ್ ಕಲಿಯೋದು ಇಲ್ಲಾಂತಂದ್ರೆ ಪ್ರಾಕ್ಟೀಸ್ ಮಾಡೋದು. ಇನ್ ಬಯಾಲಜಿ ಸ್ಟೂಡೆಂಟ್ಸ್ అయితే ಲೈಕ್ ಬಯಾಲಜಿನ ಫೋಕಸ್ ಮಾಡಿ 2 ಡೇಸ್ ಮಾಡಿ. ಹಾಗಾಗಿ ನೀವು ಮ್ಯಾಥಮೆಟಿಕ್ಸ್ ಅಲ್ಲಿ ನೀವು ಲಾಸ್ಟ್ 2 ಡೇಸ್ ಅಲ್ಲಿ ಮಾತ್ರ ಇದು ಸ್ಟಡಿ ಮಾಡಿ. ಯಾಕಂತಂದ್ರೆ ಲೈಕ್ ಲಾಸ್ಟ್ ಡೇವರೆಗೂ ಹೋಗ್ಬೇಡಿ. ಸೊ ಇಲ್ಲಪ್ಪ ನಾನು 1 ಡೇ ಇಸ್ ಎನಫ್ ಅಂತ ಲಾಸ್ಟ್ ಡೇವರೆಗೂ ಹೋಗ್ಬೇಡಿ. ಸೊ ಲಾಸ್ಟ್ ಡೇಲಿ ಮತ್ತೆ ಅಯ್ಯೋ 3 ಡೇಸ್ ನಾನು ವೇಸ್ಟ್ ಮಾಡ್ಬಿಟ್ಟು ಇವಾಗ ಮತ್ತೆ ಮ್ಯಾಥ್ಸ್ ತೆಗ್ದಿದ್ದೀನಿ ಅಂತ ಭಯ ಇರುತ್ತೆ. ಸೊ ಆ ಭಯದಿಂದ ಮತ್ತೆ ಪ್ರಿಪರೇಷನ್ ಲೈಕ್ ರಾಂಗ್ ಹೊರಟೋಗುತ್ತೆ. ಸೊ ಅದಕ್ಕಾಗಿ ಲಾಸ್ಟ್ 2 ಡೇಸ್ ಸೇಫ್. ಸೊ ಫಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಥರ್ಡ್ ಡೇ ಅಂದ್ರೆ 10th 11th ಬಿಟ್ಬಿಡಿ. 12th ಏನ್ ಮಾಡ್ತಾರೆ ಅಂತಂದ್ರೆ ಐ ಮೀನ್ ನೀವು ಈ ರೀತಿ ಪ್ಲಾನ್ ಮಾಡಿದ್ರೆ ಸ್ಟಾರ್ಟಿಂಗ್ 2 ಡೇಸ್ ಬೇರೆ ಎಕ್ಸಾಮ್ ಕೊಟ್ಟು ಅಂಡ್ ಲಾಸ್ಟ್ 2 ಡೇಸ್ ನಾವು ಮ್ಯಾಥಮೆಟಿಕ್ಸ್ ಕೊಡ್ತೀವಿ ಅಂತಿದ್ರೆ ನೀವು ಬೇಕಾದ್ರೆ ಲೈಕ್ ಯಾವಾಗ 12th ಮೇ. ಸೊ ಆವಾಗ ನೀವು ಲೈಕ್ ಫಸ್ಟ್ ಆಫ್ ಆಲ್ ನೀವು ಯಾವುದೇ ಬ್ಯಾಚ್ ಅಲ್ಲಿ ಯಾವುದೇ ಪೇಜ್ ಅಲ್ಲಿ ನೀವು ಫೇಲ್ ಆಗೋ ಸ್ಟೂಡೆಂಟ್ಸಾ ಪಾಸ್ ಆಗೋ ಸ್ಟೂಡೆಂಟ್ಸ್ ಇಲ್ಲಾಂದ್ರೆ ಅಲ್ಟ್ರಾ ಸ್ಕೋರ್ ಮಾಡೋ ಸ್ಟೂಡೆಂಟ್ಸ್ ಯಾವ್ದೇ ಆಗ್ಲಿ ಫಸ್ಟ್ ಮಾಡೋ ಪ್ರಶ್ನೆ ಫುಲ್ ನೀಟಾಗಿ ಇದು ಮಾಡಿ ಸ್ಟಡಿ ಮಾಡಿ. ಸ್ಟಡಿ ಮಾಡಂತಂದ್ರೆ ಮತ್ತೆ ಪ್ರಾಬ್ಲಮ್ ಸಾಲ್ವ್ ಮಾಡೋದಲ್ಲ. ಲೈಕ್ ಮಾಡೋ ಕ್ವೆಶ್ಚನ್ ಪೇಪರ್ಸ್ ಅಲ್ಲಿ ನಿಮಗೆ ಯಾವ ಚಾಪ್ಟರ್ಸ್ ಅಲ್ಲಿ ಯಾವ ಕ್ವೆಶ್ಚನ್ ಕೊಡ್ತಾರೆ, ಯಾವ ಹೈಯೆಸ್ಟ್ ಮಾರ್ಕ್ಸ್ ಕೊಡ್ತಾರೆ ಅಂತ ಇದು ಮಾಡ್ಕೊಂಡು ಓಕೆ ಈ ಚಾಪ್ಟರ್ಸ್ ಅಲ್ಲಿ ನಾನು ಸ್ಟಡಿ ಮಾಡಿಲ್ಲ ಅಂತಂದ್ರು ನಾನು ಲೈಕ್ ಎಕ್ಸಾಮ್ ಬರೀತೀನಿ. ಐ ಕ್ಯಾನ್ ಸ್ಕೋರ್ ಮಾರ್ಕ್ಸ್ ಅಂತ ಗ್ರಿಪ್ ಇದ್ರೆ ನೀವು ಆ- ಅದನ್ನ ಪ್ರಿಯಾರಿಟಿ ಲೆಸ್ ಕೊಟ್ಟು ಅಂದ್ರೆ ಯಾವ ನಿಮಗೆ ಸಬ್ಜೆಕ್ಟ್ ಯಾವ ಚಾಪ್ಟರ್ಸ್ ನಿಮಗೆ ಡಿಫಿಕಲ್ಟ್ ಆಗಿದೆಯೋ ಮಾಡೋ ಕ್ವೆಶ್ಚನ್ ಪೇಪರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಓ ಇಂಥ ಚಾಪ್ಟರ್ ಇಂಥ ಡಿಫಿಕಲ್ಟ್ ಕ್ವೆಶ್ಚನ್ ಕೊಡ್ತಾವ್ರೆ. ಸೊ ಈ ಕ್ವೆಶ್ಚನ್ ಸಾಲ್ವ್ ಮಾಡಕ್ ಆಗ್ತಿಲ್ಲ ಅಂತ ಆ ಚಾಪ್ಟರ್ಸ್ ನ ಫಸ್ಟ್ ಪ್ರಿಯಾರಿಟಿ ಕೊಡಿ. ಯಾರು ಹೇಳಿದ್ರು ಇಂಟಿಗ್ರೇಷನ್ ಸ್ಟಾರ್ಟ್ ಮಾಡ್ಬೇಡಿ ಇಲ್ಲಾಂತಂದ್ರೆ ಪ್ರಾಬಬಿಲಿಟಿ ಮೇಲೆ ಸ್ಟಾರ್ಟ್ ಮಾಡ್ಬೇಡಿ ಅಂಡ್ ಡಿಫರೆನ್ಷಿಯಲ್ ಅದ್ರ ಮೇಲೆ ಸ್ಟಾರ್ಟ್ ಮಾಡ್ಬೇಡಿ ಅಂತ. ಸೊ ಸ್ಟಾರ್ಟ್ ಮಾಡಕ್ ಹೋಗ್ಬೇಡಿ. ಯಾರು ಗೊತ್ತು ಲೈಕ್ ಅವಾಗ ಲಾಸ್ಟ್ ಪೀರಿಯಡ್ ಅಲ್ಲಿ ಹೇಳಿದಾಗ ನನಗೆ ಒಂದು ಚಾಪ್ಟರ್ ಈಸಿ ಇದ್ರೆ ನಿಮ್ಗೆ ಆ ಚಾಪ್ಟರ್ ಇದು ಕಷ್ಟ ಇರುತ್ತೆ. ನಿಮ್ಗೆ ಆ ಚಾಪ್ಟರ್ ಈಸಿ ಇದ್ರೆ ನಂಗೆ ಕಷ್ಟ ಇರುತ್ತೆ. ಸೊ ಪ್ಲಾನ್ ಮಾಡ್ಕೊಂಡು ಸ್ಟಡಿ ಮಾಡ್ಬೇಕು. ಸೊ ಫಸ್ಟ್ ಆಫ್ ಆಲ್ ನೀವು ಸ್ಟಡಿ ಮಾಡಿ ಲೈಕ್ ಪ್ರಿವಿಯಸ್ ಕ್ವೆಶ್ಚನ್ ಪೇಪರ್ಸ್ ಮಾಡೋ ಕ್ವೆಶ್ಚನ್ ಎಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಚೆಕ್ಔಟ್ ಮಾಡ್ಬೇಡಿ. ಸೊ ಅದ್ರಲ್ಲಿ ನಿಮ್ಗೆ ಅನಲೈಸ್ ಮಾಡಿ ಓಕೆ ಯಾವ ಚಾಪ್ಟರ್ ಇಂದ ಕ್ವೆಶ್ಚನ್ ಬಂದ್ರೆ ನಾನು ಸಾಲ್ವ್ ಮಾಡ್ತೀನಿ. ಕೆಲವೊಬ್ಬರಿಗೆ ಮ್ಯಾಥ್ಸ್ ಫುಲ್ ಈಸಿ ಅವ್ರನ್ನ ಸ್ಟಡಿ ಮಾಡಿಲ್ಲ ಅಂತಾನು ಎಕ್ಸಾಂಪಲ್ ಬರೀತಾರೆ. ಸೊ ಅಂತ ಚಾಪ್ಟರ್ ಸ್ವಲ್ಪ ಲೇಟ್ ಆಗಿ ಸ್ಟಡಿ ಮಾಡಿ. ಫಸ್ಟ್ ನಿಮ್ಗೆ ಇಂಟಿಗ್ರೇಷನ್ ಕಷ್ಟ ಇದೆಯಾ ಇಲ್ಲಾಂದ್ರೆ ಲೈಕ್ ಅಪ್ಲಿಕೇಶನ್ ಡಿರೈವೇಟಿವ್ ಕಷ್ಟ ಇದೆಯಾ. ಸೊ ಇಂಥ ಚಾಪ್ಟರ್ಸ್ ನೀವು ಹೈ ಪ್ರಿಯಾರಿಟಿ ಕೊಟ್ಟು ಫಸ್ಟ್ ಅದನ್ನ ಪ್ರಿಪೇರ್ ಆಗಿ ಮಾಡೋ ಕ್ವೆಶ್ಚನ್ ಪೇಪರ್ನ ಇದು ಪಕ್ಕಕ್ಕೆ ಇಟ್ಕೊಂಡು ಅದನ್ನ ಅನಲೈಸ್ ಮಾಡಿ ಯಾವ ಚಾಪ್ಟರ್ಸ್ ಜಾಸ್ತಿ ಕಷ್ಟ ಆಗ್ತಿದೆ ಫಸ್ಟ್ ಅದನ್ನ ಎಲ್ಲ ಸಾಲ್ವ್ ಮಾಡಿ ಕ್ವೆಶ್ಚನ್ ಆನ್ಸರ್ಸ್ ಪ್ರಾಬ್ಲಮ್ಸ್ ಸೀರೀಸ್ ಎಕ್ಸರ್ಸೈಸ್ ಸೊ ಅದರಲ್ಲೇ ಮತ್ತೆ ಜಾಸ್ತಿ ನಂಬರ್ ಆಫ್ ಪ್ರಾಕ್ಟೀಸ್ ಮಾಡ್ತಿದ್ರೆ ನಿಮಗೆ MCQs ಹೆಲ್ಪ್ ಆಗುತ್ತೆ. ಸೊ ಡೈರೆಕ್ಟ್ ಕ್ವೆಶ್ಚನ್ಸ್ ಕೆಲವು ಚಾನ್ಸ್ ಇರುತ್ತೆ. ಓಕೆನಾ ಟೆಕ್ಸ್ಟ್ ಬುಕ್ ಎಕ್ಸರ್ಸೈಸ್ ನ ಪ್ರಾಕ್ಟೀಸ್ ಮಾಡಿ. ಹಾಗಾಗಿ ಆದ್ಮೇಲೆ ನೀವು ಮತ್ತೆ ನಾನು ಈ ಕ್ವೆಶ್ಚನ್ಸ್ ನಾನು ಈ ಚಾಪ್ಟರ್ಸ್ ಅಲ್ಲಿ ನಾನು ಕ್ವೆಶ್ಚನ್ ಕೊಟ್ರು ಓಕೆ ಬರಿತೀನಿ ಅನ್ನೋ ಚಾಪ್ಟರ್ಸ್ ಮೇಲೆ ಫೋಕಸ್ ಮಾಡಿ. ಓಕೆ ಸೊ 12th ಮೇ ಅಲ್ಲಿಗೆ ಲೈಕ್ ಸಾರಿ 12th ಮಾರ್ಚ್. ಸೊ ಅಲ್ಲಿ ನಿಮಗೆ ಫುಲ್ ಕಂಪ್ಲೀಟ್ ಆಗ್ಬೇಕು. ಲೈಕ್ ಫಸ್ಟ್ ಪ್ರಯಾರಿಟಿ ಕೊಟ್ಬಿಟ್ಟು ನಿಮ್ಗೆ ಯಾವ ಚಾಪ್ಟರ್ ಜಾಸ್ತಿ ಕಷ್ಟ ಆಗಿದೆ ಅದು ಕೊಡಿ. ಸೊ ಯಾರು ಹುಡುಗರ್ಸಲು ಫಸ್ಟ್ ಇಂಟಿಗ್ರೇಷನ್ ಸ್ಟಾರ್ಟ್ ಮಾಡಿ ಫಸ್ಟ್ ಮ್ಯಾಟ್ರಿಕ್ಸ್ ಸ್ಟಾರ್ಟ್ ಮಾಡಿ. ಸೊ ಆಗ ಸ್ಟಾರ್ಟ್ ಮಾಡಕ್ ಹೋಗ್ಬೇಡಿ. ನೀವು ಮತ್ತೆ ಫಸ್ಟ್ ಅಲ್ಲಿ ಈಸಿ ಓದ್ಬಿಟ್ರೆ ಏನಾಗುತ್ತೆ ಗೊತ್ತಾ ಈಸಿ ಹೋಗ್ಬಿಟ್ಟೆ ಮತ್ತೆ ಲಾಸ್ಟ್ ಡೇ ಮತ್ತೆ ಕಷ್ಟ ಸಬ್ಜೆಕ್ಟ್ ಓದ್ತಾ ಇದ್ರಿ ಅವಾಗ ಅಯ್ಯೋ ಈ ಕಷ್ಟ ಸಬ್ಜೆಕ್ಟ್ ಹೋಗ್ತಾ ಇದ್ದೀನಿ ನನಗಿನ್ನ ತಲೆಗೆ ಹೋಗ್ತಾ ಇಲ್ಲ ಇದು ನಾಳೆನೇ ಎಕ್ಸಾಮ್ ಇದೆ ಅಂತ ಪ್ರೆಷರ್ ಬರುತ್ತೆ. ಸೊ ಪ್ರೆಷರ್ ಬರುತ್ತೆ. ಸೊ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಿದ್ದೀನಿ. ಸೊ ಪ್ರೆಷರ್ ಬರುತ್ತೆ. ಸೊ ಅದಕ್ಕಾಗಿ ಫಸ್ಟ್ ಅಲ್ಲಿ ನಿಮ್ನ ಟೈಮ್ನ 2 ಡೇಸ್ ಇರೋವಾಗೆ ನಿಮ್ಗೆ ಮ್ಯಾಥ್ಸ್ ಅಲ್ಲಿ ಯಾವ್ದು ನಿಮ್ಗೆ ಟಫ್ ಸಬ್ಜೆಕ್ಟ್ಸ್ ಇದೆಯೋ ಅದನ್ನ ಸ್ಟಡಿ ಮಾಡ್ಬಿಟ್ರೆ ಅಂಡ್ ರಿಮೈನಿಂಗ್ ನೀವು ಲೈಕ್ ಅಮ್ಮ ಇನ್ನ 1.5 ಡೇ ಇದೆ ಇನ್ನ 1 ಡೇ ಇದೆ ಇನ್ನೆಲ್ಲ ನನಗೆ ಈಸಿ ಚಾಪ್ಟರ್ಸ್ ಇರೋದು. ಸೊ ಈಸಿಯಾಗಿ ಓದ್ಬಿಡೋದು ಅಂತ ಕಾನ್ಫಿಡೆನ್ಸ್ ಬರುತ್ತೆ ನಿಮ್ಗೆ. ಸೊ ಆ ಮುಖಾಂತರ ನೀವು ಮಾರ್ಕ್ಸ್ ನ ಈಸಿಯಾಗಿ ಕಾನ್ಫಿಡೆನ್ಸ್ ಆಗಿ ನೀವು ಎಕ್ಸಾಮ್ ಬರೀಬಹುದು. ಸೊ ಅದಕ್ಕಾಗಿ
ಪ್ರಿಯಾರಿಟಿ ಲೈಕ್ ಯಾವ್ದು ಕಷ್ಟ ಇರುತ್ತೆ ಅದು, ಇಲ್ಲ ಅಂತಂದ್ರೆ ಮತ್ತೆ ಅವರೇಜ್ ಇರೋ ಚಾಪ್ಟರ್ಸ್ನ ಸೆಕೆಂಡು ಅಂಡ್ ನೆಕ್ಸ್ಟ್ ನನಗೆ ಈ ಚಾಪ್ಟರ್ಸ್ ನಾನು ಸ್ಟಡಿ ಮಾಡಿಲ್ಲ ಅಂತಂದ್ರೂ ಬರಿತೀನಿ ಅನ್ನೋದು. ಫಸ್ಟ್ ಆಫ್ ಆಲ್ ನನಗಾದ್ರೆ ಮ್ಯಾಟ್ರಿಕ್ ಡಿಟರ್ಮಿನೆಂಟ್ಸ್ ಲೈಕ್ ಅವ್ರ ಕ್ವಶನ್ ಹಿಂಗೆ ಕೊಡ್ಲಿ ನಾನು ಆನ್ಸರ್ ಐ ಮೀನ್ ನಾನು ಎಕ್ಸಾಮ್ ಅಲ್ಲಿ ಬರೀತೀನಿ. ಸೊ ಅಂತ ಚಾಪ್ಟರ್ಸ್ ಲಾಸ್ಟ್ ಪ್ರಿಯಾರಿಟಿ ಕೊಟ್ಟು ಸ್ಟಡಿ ಮಾಡಿದ್ರೆ ನಿಮಗೆ ಟೈಮ್ ಸೇವ್ ಆಗುತ್ತೆ, ನಿಮ್ಗೆ ಪ್ರೆಷರ್ ಬರಲ್ಲ, ಆಲ್ಸೋ ನೀವು ಕಾನ್ಫಿಡೆಂಟ್ ಆಗಿ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಬರೀತೀರಾ. ಸೊ ಇದು ನನ್ನ ಪ್ಲಾನ್. ನಿಮ್ಗೆಲ್ಲ ಜಾಸ್ತಿ ಲೈಕ್ ಹೇಳಕ್ಕಾಗಲ್ಲ. ಸೊ ಟೈಮ್ ವೇಸ್ಟ್ ಆಗುತ್ತೆ ನಿಮಗೆ. ಐ ಮೀನ್ 4 ಡೇಸ್ ಅಲ್ಲಿ ನೀವು ಜಾಸ್ತಿ ಮಾಡ್ತೀರಾ ಟೈಮ್ ವೇಸ್ಟ್. ಐ ಮೀನ್ 24 ಅವರ್ಸ್ ಕುತ್ಕೊಂಡು ಯಾರು ಓದಲ್ಲ. ಸ್ವಲ್ಪ ಓದ್ತಾರೆ, ಮಲ್ಗ್ತಾರೆ, ಮತ್ತೆ ಟಿವಿ ನೋಡ್ತಾರೆ ಅದು ಇದು ಅಂತ. ಸೊ ಐ ಮೀನ್ ಈ ತರ ಪ್ಲಾನ್ ಮಾಡಿ ಸ್ಟಾರ್ಟಿಂಗ್ 2 ಡೇಸ್ ಬೇರೆ ಚಾಪ್ಟರ್ಸ್ ಕೊಟ್ಟು, ಬೇರೆ ಸಬ್ಜೆಕ್ಟ್ಸ್ ಕೊಟ್ಟು ಅಂಡ್ ಲಾಸ್ಟ್ 2 ಡೇಸ್ ಮ್ಯಾಥಮೆಟಿಕ್ಸ್ ಕೊಡಿ. ಫಸ್ಟ್ ಆಫ್ ಆಲ್ ನೀವು ಇಲ್ಲ ಬ್ರೋ ನನಗೆ ಮ್ಯಾಥಮೆಟಿಕ್ಸ್ ಫುಲ್ ಕಷ್ಟ ಐತೆ ನನಗೆ ಅಂತಂದ್ರೆ ನಿಮಗೆ ಡೇ 1 ಇಂದಾನೆ ಪ್ರಾಕ್ಟೀಸ್ ಕ್ವಶನ್ ಪ್ರಾಕ್ಟೀಸ್ ಮಾಡಕಂತಂದ್ರೆ 50-60% ಡೈರೆಕ್ಟ್ ಬರೋ ಚಾನ್ಸ್ ಇರುತ್ತೆ. ಐ ಮೀನ್ 70% ಅನ್ಕೋಬಹುದು. ಅಂಡ್ ಒನ್ ಮೋರ್ ಥಿಂಗ್, ನಿಮಗೆ ಮ್ಯಾಥಮೆಟಿಕ್ಸ್ ಅಲ್ಲಿ ನಿಮ್ಗೆ MCQs ಸ್ವಲ್ಪ ಎಷ್ಟು ಕಷ್ಟ ಬರುತ್ತೋ ನಿಮ್ಗೆ 2 ಮಾರ್ಕ್ಸ್ ಅಲ್ಲಿ ಅಷ್ಟೇ ಸ್ವಲ್ಪ ಡಿಫಿಕಲ್ಟ್ ಅನ್ನೋ ಫೀಲ್ ಆಗ್ತದೆ. ಐ ಮೀನ್ 3 ಮಾರ್ಕ್ಸ್ 5 ಮಾರ್ಕ್ಸ್ ಡೆಡ್ ಈಸಿ ಮ್ಯಾಥಮೆಟಿಕ್ಸ್ ಅಲ್ಲಿ. ಸೊ 3 ಮಾರ್ಕ್ಸ್ 5 ಮಾರ್ಕ್ಸ್ ಆಪ್ಷನ್ ಕೊಟ್ಟಿರ್ತಾರೆ ನಿಮ್ಗೆ. ಲೈಕ್ ಪ್ರಿಪೇರ್ಡ್ 1 ಪ್ರಿಪೇರ್ಡ್ 2 ಎಕ್ಸಾಮ್ಸ್ ಅಲ್ಲಿ ಕಾಲೇಜಲ್ಲಿ ರಿವಿಷನ್ ಟೈಮ್ಸ್ ಅಲ್ಲಿ ನಿಮ್ಗೆ 10 ಕ್ವಶನ್ಸ್ ಕೊಟ್ಟು ನಿಮ್ಗೆ ಮಾಡೋ ಕ್ವಶನ್ ಪೇಪರ್ಸ್ ಬಂದಿರುತ್ತೆ. ಸೊ ನಿಮ್ಗೆ ಲೈಕ್ ಈಸಿ ನಿಮ್ಗೆ 3 ಮಾರ್ಕ್ಸ್ 5 ಮಾರ್ಕ್ಸ್. ಬಟ್ ನಿಮ್ಗೆ ಡಿಫಿಕಲ್ಟಿ ಸ್ವಲ್ಪ ಫೀಲ್ ಆಗುತ್ತೆ 2 ಮಾರ್ಕ್ಸ್ ಅಲ್ಲಿ. ಯಾಕಂದ್ರೆ ಲಿಮಿಟೆಡ್ ಕ್ವಶನ್ಸ್ ಲೈಕ್ 5 ಅನ್ನು ಬರಿಬೇಕಲ್ಲ. ಸೊ ಅಲ್ಲಿ ನೀವು 4 ಏನು ಕಂಫರ್ಟಬಲ್ ಬರೀತಾರೆ, 3, 4 ಬರೀತೀರ ಒಂದು ನೆಕ್ಸ್ಟ್ ಲೈಕ್ 5th ಕ್ವಶನ್ ಬರೆಯುವಾಗ ಲೈಕ್ ಆಪ್ಷನ್ಸ್ ಅಲ್ಲಿ ನಿಮ್ಗೆ ಯಾವ್ದು ಗೊತ್ತಿಲ್ಲದ ಕ್ವಶನ್ ಕೊಟ್ಟಿರ್ತಾರೆ. ಯಾಕಂದ್ರೆ ಮೀನ್ ಸ್ವಲ್ಪ ಡಿಫಿಕಲ್ಟಿ ಫೇಸ್ ಆಗ್ತದೆ. ಐ ಮೀನ್ ನಾನ್ ಜೆನ್ಯೂನ್ ಆಗಿ ಫೀಲ್ ಆಗಿದ್ದು. ಸೊ ನೀವು ಬೇಕಾದ್ರೆ ನೀವು ಮಾಡೋ ಕ್ವಶನ್ ಪೇಪರ್ಸ್ ತೆಗಿ ನೋಡಿ. ನೀವು ಕರೆಕ್ಟ್ ಆಗಿ ಎಲ್ಲ ಮಾಡೋ ಕ್ವಶನ್ ಕರೆಕ್ಟ್ ಆಗಿ ನೀವು 2 ಮಾರ್ಕ್ಸ್ 5 ಬರೆಯಕ್ಕಾಗುತ್ತೆ ನಿಮ್ಗೆ. ಯಾರು ಕೆಲವ್ರಿಗೆ ಆಗುತ್ತೆ, ಕೆಲವೊಬ್ರಿಗೆ ಇಲ್ಲ ಅವರು 4 ಬರೀತೀವಿ ಬಟ್ 5th ಅಂತೂ ಡೌಟ್ ಫುಲ್ ಮಾರ್ಕ್ಸ್ ಬರುತ್ತೆ ಇಲ್ಲೋ ಗೊತ್ತಿಲ್ಲ. ಸೊ 5th ಮಾರ್ಕ್ ಕ್ವಶನ್ ಮಾತ್ರ ಡೌಟ್ ಅನ್ನೋ ಫೀಲ್ ನೀವು ಆಗ್ತೀರಾ. ನಾನು ಪರ್ಸನಲ್ ಆಗಿ ಸೊ ಅದಕ್ಕಾಗಿ ಹೇಳ್ತಿದ್ವಿ. ಸೊ ಅದಕ್ಕಾಗಿ 2 ಮಾರ್ಕ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಸ್ವಲ್ಪ ಡಿಫಿಕಲ್ಟ್ ಕೊಡೋ ಚಾನ್ಸ್ ಇರುತ್ತೆ. ನಾನು MCQ ಮೇಲೆ ಫೋಕಸ್ ಐ ಮೀನ್ MCQ ನೀವು ಸಾಲ್ವ್ ಮಾಡ್ಬೇಕಂತಂದ್ರೆ ಮ್ಯಾಥಮೆಟಿಕ್ಸ್ ಅಲ್ಲಿ ನೀವು ಎಕ್ಸರ್ಸೈಸ್ ಕ್ವಶನ್ಸ್ ಸಾಲ್ವ್ ಮಾಡಿ. ಟೆಕ್ಸ್ಟ್ ಬುಕ್ ಅಲ್ಲಿ ಎಕ್ಸರ್ಸೈಸ್ ಕ್ವಶನ್ಸ್ ನಿಮ್ಗೆ ಬೆನಿಫಿಟ್ ಏನಂತಂದ್ರೆ ಆ ಎಕ್ಸರ್ಸೈಸ್ ಕ್ವಶನ್ಸ್ ಡೈರೆಕ್ಟ್ 2 ಮಾರ್ಕ್ಸ್ ಬರೋ ಚಾನ್ಸ್ ಇರುತ್ತೆ. ಓಕೆನಾ? 2 ಮಾರ್ಕ್ಸ್ ಬರೋ ಚಾನ್ಸ್ ಇರುತ್ತೆ. ಫಸ್ಟ್ ಆಫ್ ಆಲ್ 2 ಮಾರ್ಕ್ಸ್ ಕೇಳಿಲ್ಲ ಅಂತಂದ್ರೆ ಅದನ್ನೇ ಕ್ವಶನ್ ತೆಗೆದ್ಬಿಟ್ಟು MCQ ಅಲ್ಲಿ ಕೇಳ್ತಾರೆ. MCQ ಅಲ್ಲಿ ಬೇರೆ ಆಪ್ಷನ್ ಕೊಟ್ಟು ಆನ್ಸರ್ಸ್ ಯಾವ ಆನ್ಸರ್ ಕರೆಕ್ಟ್ ಅಂತ ಕೊಡ್ತಾರೆ. ಸೊ ನಿಮ್ಗೆ ಬೆನಿಫಿಟ್ ಅದು. ಎಕ್ಸರ್ಸೈಸ್ ಕ್ವಶನ್ಸ್, ಮಿಸ್ಲಿನಿಯಸ್ ಕ್ವಶನ್ಸ್ ಮಾಡಿದ್ರೆ ಇದು ಬೆನಿಫಿಟ್. 2 ಮಾರ್ಕ್ಸ್ ಅಲ್ಲಿ ಬರೋ ಚಾನ್ಸ್ ಇರುತ್ತೆ, MCQ ಬರೋ ಚಾನ್ಸ್ ಇರುತ್ತೆ. ಅಂಡ್ ಇವೆರಡು ನೋಡ್ಕೊಂಡ್ರೆ ನೀವು 3 ಮಾರ್ಕ್ಸ್ 5 ಮಾರ್ಕ್ಸ್ ಪಿಕಪ್ ಆಗ್ಬಿಟ್ರೆ ನೀವು ಐ ಮೀನ್ ಮ್ಯಾಥಮೆಟಿಕ್ಸ್ ಅಲ್ಲಿ 75+ ತೆಗೆಯೋದು ಡೆಡ್ ಈಸಿ. ಐ ಮೀನ್ ನಾನು 93 ಸಮಥಿಂಗ್ ತೆಗೆದಿದ್ದೆ. ಸೊ ಡೆಡ್ ಈಸಿ. ಐ ಮೀನ್ ಸ್ವಲ್ಪ ಮಿಸ್ಟೇಕ್ಸ್ ನಾನು ಹೋಯ್ತು. ಸೊ ಆ ಮಿಸ್ಟೇಕ್ಸ್ ಮಾಡಕ್ ಹೋಗ್ಬೇಡಿ. ಸೊ ಟೈಮ್‌ನ ನೀವು ಪ್ರಿಯಾರಿಟಿ ಕೊಡಿ. ಯಾವ್ದಕ್ಕೆ ಎಷ್ಟು ಯಾವ ಸಬ್ಜೆಕ್ಟ್‌ಗೆ ಯಾವಾಗ ಓದ್ಬೇಕು ಅಂತ. 4 ಡೇಸ್ ಇವಾಗೆ ಕೂತು ಓದಿದ್ರೆ ಮ್ಯಾಥಮೆಟಿಕ್ಸು ಅಂಡ್ ಲಾಸ್ಟ್ ಫೈನಲ್ ಡೇ ಫುಲ್ ಜೋಶಲ್ಲಿ ಇರ್ತೀರ. ಇನ್ನು ಲಾಸ್ಟ್ ಎಕ್ಸಾಮ್ ಇದೆ ಬಯಾಲಜಿ, ಇಲ್ಲಾಂತಂದ್ರೆ CS ಲಾಸ್ಟ್ ಎಕ್ಸಾಮ್ ಇದೆ. ಈ ಒಂದು ಎಕ್ಸಾಮ್ ಬರ್ದ್ಬಿಟ್ರೆ ಸೆಕೆಂಡ್ PUC ಮುಗ್ದೋಗುತ್ತೆ. ಫುಲ್ ಚಿಲ್ ಅದು ಇದು ಅಂತ ಹ್ಯಾಪಿನೆಸ್ ಅಲ್ಲಿ ನಿಮ್ಗೆ ಟೈಮ್ ಬೇಗ ಆಗೋಗುತ್ತೆ. ಓದೋಕ್ಕಾಗಲ್ಲ, ಇಂಟ್ರೆಸ್ಟ್ ಬರಲ್ಲ. ಸೊ ಲಾಸ್ಟ್ ಎಕ್ಸಾಮ್ ಮತ್ತೆ ಓದ್ಬೇಕಾ ಶಟ್ ಅಂತ ಇರ್ತೀರ. ಸೊ ಅದಕ್ಕಾಗಿ ಫಸ್ಟ್ ಅಲ್ಲೇ ಓದ್ಬಿಟ್ರೆ ಸ್ಟಾರ್ಟಿಂಗ್ 2 ಡೇಸು ಸಬ್ಜೆಕ್ಟ್ ಲಾಸ್ಟ್ ಇರೋ ಸಬ್ಜೆಕ್ಟ್ ಬಯಾಲಜಿ ಇಲ್ಲ CS ನಿಮ್ಗೆ ಆಲ್ರೆಡಿ ನಾನು ಓದ್ಬಿಟ್ಟಿದ್ದೀನಿ. ಜಸ್ಟ್ ರಿವೈಸ್ ಮಾಡ್ಬಿಟ್ಟು ಮತ್ತೆ ಇನ್ನೊಂದ್ಸರಿ ಪಿಕಪ್ ಆಗ್ಬಿಟ್ರೆ ಇವು ಲಾಸ್ಟ್ ಎಕ್ಸಾಮ್ ಬರ್ದ್ಬಿಟ್ಟು ಫ್ರೀ ಆಗಿರೋಣ ಅಂತ ನಿಮ್ಗೆ ಇದು ಬರುತ್ತೆ. ಸೊ ಅದಕ್ಕಾಗಿ ಈ ವಿಡಿಯೋ ಮಾಡ್ತಿದ್ದೀನಿ. ಓಕೆ, ಸೊ ನಿಮ್ಗೆ ಹೆಂಗ್ ಅನ್ಸಿತ್ತು ಕಮೆಂಟ್ ಮಾಡಿ. ನಿಮ್ಗೆ ಏನ್ ಡೌಟ್ಸ್ ಇದೆ ಕಮೆಂಟ್ ಮಾಡಿ. ಐ ವಿಲ್ ಡೆಫಿನೆಟ್ಲಿ ರಿಪ್ಲೈ ಟು ಆಲ್. ಅಂಡ್ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್‌ಗೆ ಶೇರ್ ಮಾಡಿ. ಲೈಕ್ ವಾಟ್ಸ್ಆಪ್ ಗ್ರೂಪಲ್ಲಿ ಶೇರ್ ಮಾಡಿ. ಅವ್ರಿಗೆ ಹೆಲ್ಪ್ ಆಗುತ್ತೆ. ಕೆಲವೊಬ್ರು ಪಾಪ ಪ್ಲಾನ್ ಇಲ್ದೇ ಫಸ್ಟ್ ಡೇ ಇಂದಾನೆ ಸ್ಟಡಿ ಮಾಡ್ಕೊಂಡು ಕೂತಿರ್ತಾರೆ ಮ್ಯಾಥಮೆಟಿಕ್ಸ್. ಐ ಮೀನ್ ಕೆಲವೊಬ್ರಿಗೆ ಬಯಾಲಜಿ ಕಷ್ಟ ಇರುತ್ತೆ, CS ಕಷ್ಟ ಇರುತ್ತೆ, ಮ್ಯಾಥಮೆಟಿಕ್ಸ್ ಈಸಿ ಇರುತ್ತೆ. ಬಟ್ ಆದ್ರೂನು ಕಂಟಿನ್ಯೂ ಮಾಡ್ತಾರೆ ಮ್ಯಾಥಮೆಟಿಕ್ಸ್ 4 ಡೇಸ್ ಕುತ್ಕೊಂಡು ಓದಕ್ಕೆ. ಸೊ ಮತ್ತೆ ಲಾಸ್ಟ್ ಅವ್ರಿಗೆ ಎಫೆಕ್ಟ್ ಬರುತ್ತೆ ಅದು. ಸೊ ಅದಕ್ಕಾಗಿ ಈ ರೀತಿ ಪ್ಲಾನ್ ಮಾಡಿ ಸ್ಟ್ರಾಟಜಿ ಯೂಸ್ ಮಾಡ್ಕೊಂಡು ಸ್ಟಡಿ ಮಾಡಿದ್ರೆ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಅಂಡ್ ಇದು ವಿಡಿಯೋ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.